ಆತ್ಮೀಯ ಮಾಧ್ಯಮ ಮಿತ್ರರೇ, ನಮ್ಮ ಕೂಡದ ಅಧ್ಯಕ್ಷರಾದ ಅಮರರಾಮಚಂದ್ರರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ನಮ್ಮ ರಾಜ್ಯ ಕೆಪಿಸಿಸಿ ವಕ್ತಾರ ಮತ್ತೆ ನಮ್ಮ ಜೊತೆಗೆ ಶ್ರೀರಾಮಯ್ಯ ಪುತ್ತೂರು ಬ್ಲಾಕ್ನ ವಕ್ತಾರ ಶ್ರೀರಾಮಯ್ಯ ಇದ್ದಾರೆ. ಅಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಸಾಮಾಜಿಕ ಜಾಲತಾಣ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಸುಪ್ರೀತ್ ನಿಮ್ಮೆಲ್ಲರನ್ನು ಇಲ್ಲಿರುವ ಎಲ್ಲರನ್ನು ಆತ್ಮೀಯ ಹಿಂದೆ ಸ್ನೇಹಿತರೆ, ನಮಗೆಲ್ಲ ಅಡಿಕೆ ತೋಟಕ್ಕೆ ಯಾವಾಗಲೂ ಮಂಗನ ಮತ್ತೆ ಹಂದಿಯ ಕಾಟ. ಎಷ್ಟು ಮಾಡಿದ್ರು ನಿಲ್ಲುವುದಿಲ್ಲ. ಆಗಾಗ ತೋಟಕ್ಕೆ ಬರುವುದು, ತೋಟದಲ್ಲಿ ಉಪದ್ರವ ಮಾಡುವುದು, ಅಡಿಕೆ ಹಾಕುವುದು, ಅಡಿಕೆ ಗಿಡವನ್ನು ಒಕ್ಕಿ ಹಾಕುವುದು, ಇದೆಲ್ಲ ಈ ಹಂದಿ ಮತ್ತು ಮಂಗಗಳು ಅಡಿಕೆ ಬೆಳೆಗಾರರಿಗೆ ಮಾಡ್ತಾ ಇರ್ತವೆ. ಅದೇ ರೀತಿ ಈಗ ಪುತ್ತೂರಿಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾಟ. ಇವರಿಗೆ ಪುತ್ತೂರಿನಲ್ಲಿ ಜನ ನೆಮ್ಮದಿಯಿಂದ ಬದುಕಬೇಕು ಅಂತ ಇವರಿಗಿಲ್ಲ. ಇವರಿಗೆ ಯಾವಾಗ ನೋಡಿದ್ರು ಗಲಾಟೆ ಆಗಬೇಕು, ಯಾವಾಗ ನೋಡಿದ್ರು ಕೋಮುಗಲಭೆ ಆಗಬೇಕು. ಹೀಗೆ ಮಾಡಿಕೊಂಡು ಅವರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತ ಒಂದು ಆಟವನ್ನು ಅವರು ಲಾಗಾಯಿತಿನಿಂದ ಮಾಡ್ತಾ ಬಂದಿದ್ದಾರೆ. ಮಂಗನಿಗಾದ್ರೆ ಗುಂಡೊಡಿಬಹುದು, ಉರುಳಿಡ್ಬೋದು. ಇವರಿಗೆ ಎಂತ ಮಾಡುದು? ಇವರಿಗೆ ಎಂತ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನೋಡಿ, ನಿನ್ನೆ ಒಂದು ಪುತ್ತೂರು ಬಂದ್ಗೆ ಕರೆ ಕೊಟ್ಟಿದೆ. ನಾಳಿದ್ದು 31ನೇ ತಾರೀಕಿಗೆ ಪುತ್ತೂರು ಚಲೋ ಅಂತ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದಾರಂತೆ. ಏನಾಗಿದೆ? ಪುತ್ತೂರಿಗೆ ಏನಾಗಿದೆ? ಪುತ್ತೂರಿನಲ್ಲಿ ಏನಾಗಿದೆ? ಏನಾದ್ರೂ ಕೊಲೆ ಆಯ್ತಾ? ಸುಲಿಗೆ ಆಯ್ತಾ? ಅತ್ಯಾಚಾರ ಅನಾಚಾರಗಳಾಯ್ತಾ? ಯಾವುದೂ ಆಗ್ಲಿಲ್ಲ. ಕೇವಲ ಒಂದು ಅಂಗಡಿಯಲ್ಲಿ ಒಬ್ಬ ಗಿರಾಕಿ ಮತ್ತು ಅಂಗಡಿಯವರ ಮಧ್ಯೆ ಒಂದು ಸಣ್ಣ ತಳ್ಳಾಟ ನೂಕಾಟ ಆದದ ಇದನ್ನ ದೊಡ್ಡ ವಿಷಯ ಮಾಡಿ, ಇದನ್ನೇ ಒಂದು ಪುತ್ತೂರಿನ ಬಹಳ ದೊಡ್ಡ ಸಮಸ್ಯೆ ಅಂತ ಮಾಡಿ, ಪುತ್ತೂರು ಬಂದಿಗೆ ಪುತ್ತೂರಿನಲ್ಲಿ ಗಲಾಟೆ ಆಗುವುದಕ್ಕೆ ಇವರು ಹುನ್ನಾರವನ್ನ ಮಾಡಿ ಇಷ್ಟೆಲ್ಲ ಮಾಡುವ ಅಗತ್ಯ ಏನಿತ್ತು? ಇದೆಲ್ಲ ಇವರು ಮಾಡ್ತಾ ಇರುವುದು ಯಾಕೆ ಅಂತ ಹೇಳಿದ್ರೆ, ಇವರು ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ, ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ರಾಜಕೀಯವನ್ನ ಮಾಡುವುದಕ್ಕೆ, ಮತಗಳ ಧ್ರುವೀಕರಣ ಮಾಡುವುದಕ್ಕೆ ಅಂತ ಹೇಳುವುದು ಎಂಥ ಪೆದ್ದರಿಗೆ ಕೂಡ ಅರ್ಥ ಆಗುವಂತ ವಿಷಯ. ಏನಾಗಿದೆ ಅಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಬಿಜೆಪಿ ಹತಾಶ ಆಗಿದೆ. ಕಳೆದ ಚುನಾವಣೆಯಲ್ಲಿ ಏನಾಯಿತು? ಕಳೆದ ಚುನಾವಣೆಯಲ್ಲಿ ಬಿಜೆಪಿ 2 ತುಂಡುಗಳಾಗಿ ಒಡೆದೋಯ್ತು. ಈ 2 ತುಂಡುಗಳಾಗಿ ಒಡೆದ ನಂತರ ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಇಲ್ಲಿ ಗೆಲ್ತಾರೆ. ಇವರು ಗೆದ್ದ ನಂತರ ಅವರು ನಡೆಸ್ತಾ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ನೋಡಿ ಇವರು ಹೀಗೆ ಮುಂದುವರೆದ್ರೆ ತಮಗೆ ಇನ್ನು ಮುಂದೆ ಇಲ್ಲಿ ಓಟು ಸಿಗ್ಲಿಕ್ಕಿಲ್ಲ ಅಂತ ಬೆದರಿ ತಳಮಳದಿಂದ ಏನಾದ್ರೂ ಮಾಡಬೇಕು ಅಂತೇಳಿ ಇದನ್ನ ಮಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಶಾಸಕರ ಅಶೋಕ್ ಕುಮಾರ್ ರೈ ಅವರ ಅಭಿವೃದ್ಧಿ, ಅದು ದೇವಸ್ಥಾನದ ಜಾಗವನ್ನ ವಶಪಡಿಸಿಕೊಳ್ಳುವುದರಿಂದ ತೊಡಗಿ ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ತಂದು ಅದಕ್ಕೆ ಹಣ ಇಡುವವರೆಗೆ ನಿರಂತರವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅದು ನಡೀತಾ ಇದೆ. ಇದನ್ನು ನೋಡುವಾಗ ಇವರಿಗೆ ಹೊಟ್ಟೆಯಲ್ಲಿ ಉರಿಯಾಗಿದೆ, ತಳಮಳ ಆಗಿದೆ. ಈ ಕ್ಷೇತ್ರದಲ್ಲಿ ತಮ್ಮ ಆಧಿಪತ್ಯವನ್ನು ಮತ್ತೆ ಸ್ಥಾಪಿಸಬೇಕು ಅಂತ ಹೇಳಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ನೋಡಿ, ಏನಾಯ್ತು ಅಂತ ಒಂದೊಂದೇ ಘಟನೆಗಳನ್ನು ನಾವು ನೋಡ್ತಾ ಬರುವ. ನೋಡಿ, ಮೊನ್ನೆ ಪುರುಷರ ಘಟ್ಟೆಯಲ್ಲಿ ಒಂದು ಪ್ರಕರಣ ಇದೆ, ಒಂದು ಚೂರಿ ಪ್ರಕರಣ. ಒಂದೆರಡು ಹುಡುಗರು ಚೂರಿ ತೆಕ್ಕೊಂಡು, ಅಂಗಡಿಯಿಂದ ಚೂರಿ ತೆಕ್ಕೊಂಡು ಅದಕ್ಕೇನು ಬ್ರೆಡ್ಗೆ ಬೆಣ್ಣೆ ಹಂಚಲಿಕ್ಕೋ ಚೀಸ್ ಹಚ್ಚಲಿಕ್ಕೋ ಏನೋ ಮಾರ್ಗದಲ್ಲಿ ದಾಟದಿದ್ದು. ಈ ಪ್ರಕರಣವನ್ನ ತಿರುಚಿ ಇದನ್ನ ಒಂದು ಹಿಂದೂ ಮುಸ್ಲಿಂ ಮಾಡಬೇಕು ಅಂತೇಳಿ ಬಹಳಷ್ಟು ಬೇಚಾಡಿದ್ರು 2 ತಂಡದವರು. ಪುತ್ತೂರಿನಲ್ಲಿ ಬಿಜೆಪಿ 2 ತಂಡ ಇದೆಯಲ್ಲ, ಒಂದು ಬಿಜೆಪಿಯ ತಂಡ, ಇನ್ನೊಂದು ಪರಿವಾರ ತಂಡ. ಈ 2 ಪರಿವಾರಗಳು ಇದನ್ನು ಒಂದು ಕೋಮು ಗಲಭೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು. ಆದ್ರೆ ಪುತ್ತೂರಿನ ಜನ ಇವರ ಪ್ರಯತ್ನಕ್ಕೆ ಚೀಚು ಅಂತ ಉಗ್ದ ನಂತರ ಇವರು ಆ ಪ್ರಯತ್ನವನ್ನಲ್ಲಿ ಕೈ ಬಿಟ್ಟು. ಇನ್ನು 2ನೇದು, ಪುತ್ತೂರಿನಲ್ಲಿ ದೇವಸ್ಥಾನದ ಹತ್ತಿರ ಒಂದು ರಸ್ತೆ.
ಪುತ್ತೂರಿನ ಮುಖ್ಯ ರಸ್ತೆಯಿಂದ ರೈಲ್ವೆ ರಸ್ತೆವರೆಗೆ ಆಗುವ ಒಂದು ರಸ್ತೆ. ಈ ರಸ್ತೆ ಆಗುವುದರಿಂದ ಅಲ್ಲಿ ಸುಮಾರು 25 ಕುಟುಂಬಕ್ಕೆ ರಸ್ತೆಯ ಸಿಗ್ತದೆ. ಇದು ಮೊದಲನೇದಾದ್ರೆ. ಎರಡನೇದು, ಇಡೀ ದೇವಸ್ಥಾನಕ್ಕೆ ಒಂದು ದೊಡ್ಡ ಕಾಂಪೌಂಡ್ ಬರ್ತದೆ. ಇದರಿಂದಾಗಿ ಬಹಳ ವರ್ಷದಿಂದ ಇವರು ಎತ್ತುತ್ತಾ ಬಂದಂತಹ ಒಂದು ಪ್ರಶ್ನೆ, ದೇವಾಲಯದ ರಥಬೀದಿಯಲ್ಲಿ ಸೂತಕದವರು ಹೋಗ್ತಾರೆ, ದೇವಾಲಯದ ರಥಬೀದಿಯಲ್ಲಿ ಹೆಣಗಳು ಹೋಗ್ತದೆ. ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ದೇವಸ್ಥಾನಕ್ಕೆ ಒಂದು ಭದ್ರವಾದಂತಹ ಒಂದು ವ್ಯವಸ್ಥೆ ಆಗುವಂತ ಈ ರಸ್ತೆಗೆ ಇವರು ಎರಡೂ ತಂಡದವರು ಬಂದು ತಗಾದೆ ತೆಗೆಯಲಿಕ್ಕೆ ಶುರು ಮಾಡಿ. ಅದು ಆಯ್ತಾ, ಅದು ಬಿಡಿ. ಇನ್ನು ಮೂರನೇದು, ನಮ್ಮ ಬಳುವಾರಿನ ಒಂದು ರಸ್ತೆ, ಬಳುವಾರು ಉಪ್ಪಿನಂಗಡಿ ರಸ್ತೆ. ಇದಕ್ಕೂ ಹಾಗೆ ಒಬ್ಬ 10 ಗಂಟೆಗೆ ಬಂದ್ರೆ ಇನ್ನೊಬ್ಬ 11 ಗಂಟೆಗೆ ಬರೋದು. ಇವರ ಮತ್ತೆ ಕಾಂಪಿಟಿಷನ್, ನಾನು ಮುಂದೆ ಅಂತ. ಎರಡೂ ತಂಡದವರು ಬಂದು ಅಲ್ಲಿ ಕಾಮಗಾರಿ ವಿಳಂಬ ಆಗ್ತಾ ಇದೆ, ಅಲ್ಲಿ ಕಾಮಗಾರಿ ಸರಿಯಾಗ್ಲಿಲ್ಲ ಅಂತ ಖ್ಯಾತ ತೆಗಿಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಸರ್ಕಲ್ ಆಗ್ಲಿಲ್ಲ, ಈ ತರ ಎಲ್ಲ ಮಾತಾಡ್ತಾ ಇಡೀ ಜನರನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿ ಅದು ಕೂಡ ಅವರದ್ದು ಫೇಲ್ ಆಯಿತು. ಈಗ ಅದರ ನಂತರ ಯಾವಾಗ ಕರ್ನಾಟಕದ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ರು, ಅದರ ನಂತರ ಸುಮಾರು ಒಂದು 4-5 ತಿಂಗಳ ಹಿಂದೆ ಸುಮಾರು 182 ಕೋಟಿ ರೂಪಾಯಿಗಳ ಒಂದು ಅನುದಾನ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆ ಆಯಿತು. ಈಗ ಮೊನ್ನೆ 2 ದಿವಸದ ಹಿಂದೆ 547 ಕೋಟಿ ರೂಪಾಯಿಗಳ ಕಾಲೇಜಿನ ಕಟ್ಟಡಕ್ಕಾಗಿ ಸಚಿವ ಸಂಪುಟದಲ್ಲಿ ಹಣ ಏನು ಮಂಜೂರಾಯಿತು, ಅಲ್ಲಿಗೆ ಇವರ ಅಡಿ ತಪ್ಪಿದೆ. ಇವರಿಗೆ ಹೊಟ್ಟೆಯಲ್ಲಿ ತಳಮಳಾಗಲಿಕ್ಕೆ ಶುರುವಾಗಿದೆ. ನಾವು ಇನ್ನಿಲ್ಲಿ ಬದುಕುವುದು ಹೇಗೆ, ನಾವು ಇನ್ನಿಲ್ಲಿ ರಾಜಕೀಯ ಮಾಡುವುದು ಹೇಗೆ, ಪುತ್ತೂರಲ್ಲಿ ಇಷ್ಟ ಅಭಿವೃದ್ಧಿ ಆದರೆ ನಮ್ಮ ಕಡೆಗೆ ತಿರುಗಿ ನೋಡುವವರು ಯಾರು ಅಂತುವ ಭಯದಿಂದ, ತಳಮಳದಿಂದ ಈ ಪ್ರಕರಣವನ್ನು ಮೊನ್ನೆ ಕೈಗೆತ್ತಿಕೊಂಡಿದ್ದಾರೆ. ನಾವು CCTV ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಪೇಪರ್ನ ಇದು ಪೊಲೀಸರು CCTV ಫುಟೇಜ್ ಅನ್ನು ಬಿಡುಗಡೆ ಮಾಡಿದ್ದಾರೆ. 2 ಸ್ತ್ರೀಯರು ಅಲ್ಲಿ ಬಂದು ಅವ್ರ ಜೊತೆಗೆ ಮಾತಾಡ್ತಾ ಇರುವುದು ನಮಗೆ CCTVಯಲ್ಲಿ ಕಾಣುತ್ತೆ. ಒಟ್ಟು ಪ್ರಕರಣದಲ್ಲಿ ಈಗ ಅಲ್ಲಿ 2 ಸ್ತ್ರೀಯರು ಅಲ್ಲಿ ಅವರ ದಾಖಲೆಗಳು ನಾಶ ಆದಾಗ ಅವರು ಅದನ್ನ ಸರಿ ಮಾಡಿಕೊಡಿ ಅಂತ ಕೇಳಿದ್ದು ತಪ್ಪ. ಸರಿ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದು ತಪ್ಪ. ಇದಾದಾಗ ಇದನ್ನ ಒಬ್ಬ ವ್ಯಕ್ತಿ ಅಲ್ಲಿ ಮಾತುಕತೆ ಆಗುವಾಗ ವಾಗ್ವಾದ ಏನಾದ್ರು ಆಗಿದ್ರೆ ನೈಜ ಘಟನೆ ಜನರಿಗೆ ತಿಳಿಬೇಕು ಅಂತ ಹೇಳಿ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದು ತಪ್ಪ. ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡುವ ಮೊಬೈಲ್ ಅನ್ನು ಹೊಡೆದು ಉರುಳಿಸಲಿಕ್ಕೆ ಹೊರಟದ್ದು ತಪ್ಪ. ಆಗ ಗಲ್ಲದಲ್ಲಿ ಕುಳಿತುಕೊಂಡಿದ್ದಂತ ಒಬ್ಬ ವ್ಯಕ್ತಿ ಮೇಜಿಗೆ ಹಾರಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ತಪ್ಪ. ಇನ್ನು ಹೊರಗೆ ಜನ ಸೇರಿದ್ದು ತಪ್ಪ. ಅಂಗಡಿಯವರೇ ಕರೆಸಿದಂತೆ ಅವರನ್ನು, ಅದು ತಪ್ಪ. ಆ ಸೇರಿದ ಜನ ಆಗುವ ಜಗಳವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ತಪ್ಪ. ಆಮೇಲೆ ಪೊಲೀಸರ ಜೀಪಿನ ಒಳಕ್ಕೆ ಒಬ್ಬ ನುಗ್ಗಲಿಕ್ಕೆ ಪ್ರಯತ್ನ ಪಟ್ಟದ್ದು ನಮಗೆ CCTVಯಲ್ಲಿ ಕಾಣ್ತದೆ. ಇದು ತಪ್ಪ. ಯಾವುದು ತಪ್ಪು, ಯಾರದು ತಪ್ಪು ಅನ್ನುವುದು ಇಡೀ ಪುತ್ತೂರಿನ ಜನಕ್ಕೆ ಗೊತ್ತಿದೆ. ಎಲ್ಲವೂ ಬಟ್ಟ ಬಯಲಾಗಿದೆ. ಯಾವುದರಲ್ಲಿ CC ಕ್ಯಾಮರಾದಲ್ಲಿ ನಾವು ಹೇಳುವುದಿಲ್ಲ ಯಾವುದು ತಪ್ಪು ಅಂತ. ಇಡೀ ಪುತ್ತೂರಿನ ಮಹಾಜನತೆ ಇದನ್ನು ತೀರ್ಮಾನ ಮಾಡಬೇಕು. ಈ ಪ್ರಕರಣದಲ್ಲಿ ತಪ್ಪು ಯಾರದು, ಈ ಪ್ರಕರಣದಲ್ಲಿ ಅತಿಕ್ರಮಿಸಿದವರು ಯಾರು, ಈ ಪ್ರಕರಣದಲ್ಲಿ ಮೊದಲ ಮೈಗೆದಲ್ಲಿ ಹಾಕಿದವರು ಯಾರು, ಎಲ್ಲವನ್ನು ಪುತ್ತೂರಿನ ಮಹಾಜನತೆ ಇದನ್ನು ಅವಲೋಕಿಸಬೇಕು. ಇನ್ನು ಅಲ್ಲಿ ಒಂದು ಧರ್ಮದವರು ಮಾತ್ರ ಇದ್ದದ್ದ, ಆ ಒಂದು ಧರ್ಮದವರು ಮಾತ್ರ ತಪ್ಪು ಮಾಡಿದ್ದ, ಕೇವಲ ಒಬ್ಬ ಮಾತ್ರ ತಪ್ಪು ಮಾಡಿದ್ದ. ಇದು ಹಿಂದೂ ಮುಸ್ಲಿಂ ಪ್ರಕರಣವ? ಇಲ್ಲಿ ತಾಲಿಬಾನಿಗಳು ಬಂದಿದ್ದಾರ, ಇಲ್ಲಿ ಜಹಾದಿಗಳು ಬಂದಿದ್ದಾರ, ಇಲ್ಲಿ ಕೋಮುವಾದ ಇತ್ತ? ಇದೆಲ್ಲದಕ್ಕೂ ಪುತ್ತೂರು ಉತ್ತರಿಸಬೇಕಾಗಿದೆ. ಹಾಗಾಗಿ ಇವತ್ತು ಈ ಬಿಜೆಪಿಯವರು ಏನೂ ಇಲ್ಲದ ಈ ಪ್ರಕರಣವನ್ನ ಚುಯಿಂಗಮ್ಮಿನ ಹಾಗೆ ಎಳೆದು ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ, ಬೀದಿಗಳಲ್ಲಿ ರಂಪಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರ ಉದ್ದೇಶ ಕೇವಲ ಪುತ್ತೂರಿನ ಶಾಂತಿಯನ್ನು ನಾಶಪಡಿಸುವುದು ಮಾತ್ರ. ನೋಡಿ, ಇದು ಆದ ಕೂಡಲೇ ರಣಹತ್ತುಗಳು ಹಸಿ ಮಾಂಸ ಸಿಕ್ಕುವಾಗ ಹೇಗೆ ಓಡೋಡಿ ಬರ್ತದೋ ಹಾಗೆ ಬಿಜೆಪಿ ಎಲ್ಲ ನಾಯಕರು ಕೂಡ ಇದರ ಹಿಂದೆ ಬಂದು ಬಿದ್ದಿದ್ದಾರೆ. ನೋಡಿ, ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಮಾಜಿ ಸಂಸದರು,
ಶೋಭಾ ಕರಂದ್ಲಾಜೆ ಅವರು ಡೆಲ್ಲಿಯಲ್ಲಿ ಇರುವುದು, ಅವರು ಕೇಂದ್ರದ ಮಂತ್ರಿಗಳು. ಮಂಗಳೂರಿನ ಭರತ್ ಶೆಟ್ಟಿ ಅವರು, ನಮ್ಮ ಪುತ್ತೂರಿನ ಸಂಜೀವ ಮಟ್ಟಂದೂರವರು, ಕರ್ನಾಟಕ ಬಿಜೆಪಿಯವರು, ಆಮೇಲೆ ಈ ಪರಿವಾರ ಪುತ್ತಿನ ಪರಿವಾರದವರು, ಇವರೆಲ್ಲರೂ ಸೇರಿ ಈ ಇಡೀ ಪ್ರಕರಣವನ್ನ ಒಂದು ಕೋಮು ಗಲಭೆಯಾಗಿ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ನಿಜವಾದ ಷಡ್ಯಂತ್ರ. ಈಗ ಅವರು ಹೇಳ್ತಾರೆ ಅಲ್ಲಿ ಜಹಾದಿಗಳಿದ್ರು, ಅಲ್ಲಿ ಅವರಿದ್ರು ಇವರಿದ್ರು ಅಂತ. ಅಂಗಡಿಯ ಹೊರಗೆ ಸೇರಿದವರನ್ನು ಗುರುತಿಸಿದವರು ಯಾರು? ಈ ವ್ಯಕ್ತಿ ಇಂತಹದ್ದೇ ಧರ್ಮಕ್ಕೆ ಸೇರಿದವ, ಈ ವ್ಯಕ್ತಿ ಇಂತಹದ್ದೇ ಸಂಘಟನೆಗೆ ಸೇರಿದವ ಅಂತ ಗುರುತು ಮಾಡಿದವರು ಯಾರು? ಇವ್ರು ಹೇಳ್ತಾರಲ್ಲ ಅಲ್ಲಿ ಜಹಾದಿಗಳಿದ್ರು, ಅಲ್ಲಿ PFI ಅವರಿದ್ರು, ಅಲ್ಲಿ ಅವರಿದ್ರು ಇವರಿದ್ರು ಅಂತ ಗುರುತು ಮಾಡಿದವರು ಯಾರು? ಇವರೇನು ಅವರ ಜಾತಕ ತೆಗೆದು ನೋಡಿದಾರ? ಅಲ್ಲ, ಅವರೆಲ್ಲರೂ ಆಧಾರ್ ಕಾರ್ಡ್ ತೆಗೆದು ಇವರು ಪರಿಶೀಲನೆ ಮಾಡಿದಾರ? ಅದು ಬಿಡಿ, ನಮ್ಮ ಶಾಸಕರ ತಲೆಗೆ ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಭಾಗವಹಿಸಿದಂತಹ ಶಾಸಕರಿಗೆ, ಬೆಂಗಳೂರಿನಲ್ಲಿ ಇರುವಂತಹ ಶಾಸಕರಿಗೆ ಪುತ್ತೂರಿನಲ್ಲಿ ಒಬ್ಬರು ಇದು ಲ್ಯಾಮಿನೇಷನ್ ಮಾಡ್ಲಿಕ್ಕೆ ಬರ್ತಾರೆ, ಅವರದ್ದು ಹರಿದು ಹೋಗ್ತದೆ ಅದರಲ್ಲಿ, ಆಮೇಲೆ ಅವರಲ್ಲಿ ಜಗಳ ಆಗ್ತದೆ ಅಂತ ಏನು ಕನಸು ಬಿದ್ದಿತ್ತ ಅವರಿಗೆ? ಅವರು ಈಗ ಹಿಂದೆ ಷಡ್ಯಂತ್ರ ಮಾಡ್ಲಿಕ್ಕೆ? ಇಲ್ಲಿ ಆದ ಗಲಾಟೆಗೂ ಸರ್ಕಾರಕ್ಕೂ ಏನ್ ಸಂಬಂಧ? ಸರ್ಕಾರಕ್ಕೂ ಸಂಬಂಧವನ್ನು ಕಲ್ಪಿಸ್ತಾರೆ. ಹಾಗಿದ್ರೆ ಇವರ ಉದ್ದೇಶ ಏನು? ಇವರೇ ಗಲಾಟೆ ಮಾಡಿ, ಇವರೇ ಗಲಾಟೆ ಎಬ್ಬಿಸಿ, ಇವರೇ ಬೇಡದ್ದು ಮಾಡಿ ಅದನ್ನು ಇನ್ನೊಬ್ಬನ ತಲೆಗೆ ಕಟ್ಟುವ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಇದು ಒಟ್ಟು ಬಿಜೆಪಿಯವರು ಈ ಪ್ರಕರಣವನ್ನು ಹೈಜಾಕ್ ಮಾಡಿದ್ದಾರೆ. ಇದರಲ್ಲಿ ಆ ಅಂಗಡಿಯವರ ಪಾತ್ರಕ್ಕಿಂತಲೂ ಹೆಚ್ಚು ಬಿಜೆಪಿ ಮತ್ತು ಸಂಘ ಪರಿವಾರದ ಪಾತ್ರವೇ ದೊಡ್ಡದು. ಇದರ ಕತೆ, ಚಿತ್ರಕಥೆ, ನಿರ್ದೇಶನ, ಇದಕ್ಕೆ ಫೈನಾನ್ಷಿಯರ್ಸು ಎಲ್ಲರೂ ಬಿಜೆಪಿಯವರೇ. ಇಲ್ಲೊಂದು ಪ್ರಶ್ನೆ ಅವರು ಎತ್ತಿದ್ದಾರೆ, ಇರ್ಷಾದ್ ಯಾಕೆ ಅವನನ್ನ ಅರೆಸ್ಟ್ ಮಾಡಲಿಲ್ಲ ಅಂತೇಳಿ. ನೌಶಾದ್, ಸರಿ, ನೌಶಾದ್ನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಯಾಕೆ ನೌಶಾದನ್ನು ಅರೆಸ್ಟ್ ಮಾಡಲಿಲ್ಲ? ನೋಡಿ, ಪ್ರಕರಣ ಅಂಗಡಿಯ ಹೊರಗೆ ನಡೆದಿದೆ. ಆ ನೌಶಾದ್ ಅನ್ನುವ ವ್ಯಕ್ತಿ ಪೊಲೀಸ್ ಜೀಪಿನ ಒಳಗೆ ನುಗ್ಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಲಾಗ್ತದೆ. ನನಗೆ ಗೊತ್ತಿಲ್ಲ ಅವರ ಹೆಸರೇನು ಅಂತ. CCTVಯಲ್ಲಿ ಯಾರೋ ಜೀಪಿನ ಒಳಗೆ ಹೋಗುವುದು, ಅದನ್ನು ಯಾರೋ ಒಬ್ಬ ಎತ್ತಿಕೊಂಡು ಬಂದು ಹೊರಗೆ ಇರುವುದು ನಮಗೆ ಕಾಣ್ತದೆ. ಇದು ಏನು? ಇದು ಪೊಲೀಸರ ಕರ್ತವ್ಯಕ್ಕೆ ಅವ ಅಡ್ಡಿ ಮಾಡ್ತಾ ಇರುವುದು. ಇವತ್ತಿನವರೆಗೆ ಅಂಗಡಿಯ ಯಜಮಾನರಾಗಲಿ, ಅಂಗಡಿಯ ಯಜಮಾನಿಯಾಗಲಿ ಈ ಯಾರು ನೌಶಾದನ ಮೇಲೆ ಇವತ್ತಿನವರೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ. ಪೊಲೀಸರೇ ಪ್ರಕರಣವನ್ನು ಅವನ ಮೇಲೆ ದಾಖಲೆ ಮಾಡಿದ್ದಾರೆ. ಸುಮೋಟೋ ಸ್ವಯಂ ಪ್ರೇರಣೆಯಿಂದ ಪೊಲೀಸರೇ ಅವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಅಂದ್ರೆ ಅಷ್ಟು ಅವರು ನ್ಯಾಯಬದ್ಧವಾಗಿ, ಅಷ್ಟು ನಿಷ್ಪಕ್ಷಪಾತವಾಗಿ ಅವರು ಇದ್ದಾರೆ ಅಂತ ಅರ್ಥ. ಇಲ್ಲದೆ ಅವರಿಗೆ ಬಿಟ್ಟು ಬಿಡುವುದಿತ್ತಲ್ಲ ಆ ಪ್ರಕರಣವನ್ನು. ಪೊಲೀಸರೇ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇದು ಯಾವ ಪ್ರಕರಣ? ಇದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ಪ್ರಕರಣ. ಇದಕ್ಕೆ ಶಿಕ್ಷೆ ಏನು? ಈಗ ನೋಡಿ, ಕಾನೂನು ಏನು ಹೇಳ್ತದೆ? ನಾವು ಕೇಳಿದೆವು ಕೆಲವು ಕಾನೂನು ತಜ್ಞರಿಗೆ, ಇವರು ಬಂಧನ ಮಾಡಲಿಲ್ಲ ಅಂತ ಹೇಳಿ ಇವರೀಗ ಹುಯಿಲೆ ಬೀಸ್ತಾ ಇದ್ದಾರಲ್ಲ, ಯಾಕೆ ಬಂಧನ ಮಾಡಲಿಲ್ಲ, ಕಾರಣ ಏನಿರ್ಬೋದು ಅಂತೇಳಿ. ನೋಡಿ, 7 ವರ್ಷಕ್ಕಿಂತ ಅಧಿಕ ವರ್ಷ ಶಿಕ್ಷೆ ಆಗುವ ಪ್ರಕರಣಗಳಿಗೆ ಮಾತ್ರ ಬಂಧನ ಇರುವಂತದ್ದು. ಇದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಗೆ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗುವುದಿಲ್ಲ. ಆದ್ದರಿಂದ ಅವರ ಬಂಧನವನ್ನು ಅವರು ಮಾಡದ್ದು ಆಗಿರಬಹುದು, ನನಗೆ ಗೊತ್ತಿಲ್ಲ ಯಾಕೆ ಮಾಡಲಿಲ್ಲ ಅಂತ. ಇದು ನನಗೆ ನಮ್ಮ ಕಾನೂನು ತಜ್ಞರು ಹೇಳಿದಂತಹ ವಿಷಯ. ಹಾಗಿದ್ರೆ ಇವರಿಗೆ ಇವರ ವ್ಯವಸ್ಥೆ ಏನು? ಇವರ ಉದ್ದೇಶ ಏನು? ಇವರಿಗೆ 2 ಉದ್ದೇಶ. ಒಂದು, ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ ಮುಸುಕಕ್ಕೆ ಮಸಿ ಬೆಳಿಬೇಕು ಅಂತಲೂ, ಇನ್ನೊಂದು ಇವರಲ್ಲೇ ತುಂಡಾಗಿ ಪಾಲಾಗಿ ಹೋದಂತಹ ಪುತ್ತಿನ ಪರಿವಾರವನ್ನ ಟಾರ್ಗೆಟ್ ಮಾಡುವಂತಹ ಒಂದು ಪ್ರಯತ್ನ ಇದೆ. ಅಂದ್ರೆ ಹಿಂದುತ್ವ ಅಂದ್ರೆ ನಾವು, ಹಿಂದುತ್ವ ಅಂದ್ರೆ ನಮ್ಮದು, ಹಿಂದುತ್ವಕ್ಕೆ ಸಮಸ್ಯೆ ಆದಾಗ ಹೋಗುವವರು ನಾವೇ ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಜನ ಮಾನಸದಲ್ಲಿ ಅದನ್ನ ಬಿತ್ತಲಿಕ್ಕೋಸ್ಕರ ಇವರು ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಏನೂ ಇಲ್ಲ ಅಂತ ಸ್ವತಃ ಬಿಜೆಪಿಯವರಿಗೂ ಗೊತ್ತು. ಇದಕ್ಕೆ ಜನರ ಬೆಂಬಲ ಕೂಡ ಇಲ್ಲ. ನಿನ್ನೆ ಒಂದು ಬಂದಿಗೆ ಕರೆ ಕೊಟ್ಟಿದ್ದಾರಲ್ಲ, ಬೇರೆ ಬೇರೆ ವರದಿಗಳು ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಕೆಲವು ಪತ್ರಿಕೆಗಳು ಬಂದ್ ಯಶಸ್ವಿ ಅಂತ ಬಂದಿದೆ, ಕೆಲವು ಪತ್ರಿಕೆಗಳು ಬಂದ್ ವಿಫಲ ಅಂತ ಬರೆದ ಪತ್ರಿಕೆಯನ್ನು ನಾನು ನೋಡಿದ್ದೇನೆ.
ಪುತ್ತೂರಿನಲ್ಲಿ ನಿನ್ನೆ ನಡೆದ ಬಿಜೆಪಿಯ ಬಂದು ಸಂಪೂರ್ಣ ವಿಫಲ ಆಗಿದೆ. ಯಾಕೆ ಅಂತ ಹೇಳ್ತೇನೆ ನಾನು. ಪುತ್ತೂರಲ್ಲಿ ಅಂಗಡಿಗಳು ಹೆಚ್ಚಿನ ಬಂದಿತ್ತು. ಬಿಜೆಪಿಯವರು ಬಹಳ ದೊಡ್ಡ ಬುದ್ಧಿವಂತಿಕೆ ಮಾಡಿದ್ದಾರೆ. ಬಂದಿಗೆ ಕರೆ ಕೊಡುವಾಗ ಅವರಿಗೆ ಗೊತ್ತುಂಟು, ಈಗ ನಾವು ಪಾಲಾಗಿದ್ದೇವೆ, ನಮ್ಮಲ್ಲಿ ಜನ ಇಲ್ಲ, ಹಾಗಾಗಿ ನಾವು ಕೊಟ್ಟ ಬಂದ್ ಕರೆ ಯಶಸ್ವಿ ಆಗಬೇಕಾದ್ರೆ ಏನಾದ್ರೂ ಒಂದು ರಜೆಯ ದಿವಸ ಆಗಬೇಕು. ಅದಕ್ಕೆ ನಿನ್ನೆ ದಿವಸ ಈದ್ ಮಿಲಾದ್ ಅಂತ ಅನೌನ್ಸ್ ಆದ ನಂತರ ಅವರು ನಿನ್ನೆಯ ಪುತ್ತೂರು ಬಂದನ್ನು ಅನೌನ್ಸ್ ಮಾಡಿದ್ದಾರೆ. ಪುತ್ತೂರು ಬಂದ್ ಆಗುವಾಗ ನಿನ್ನೆ ಮುಸ್ಲಿಂ ಬಾಂಧವರೆಲ್ಲ ಈದ್ ಮಿಲಾದ್ ಪ್ರಯುಕ್ತ ಅವರ ಅಂಗಡಿಗೆ ಬೀಗ ಹಾಕಿ ಅವರು ನಿನ್ನೆ ಬರಲೇ ಇಲ್ಲ ಅಂಗಡಿಗೆ. ಇನ್ನು ಪೇಟೆ ನೋಡಿದ್ರೆ ಪೇಟೆಯಲ್ಲಿ ಯಾವತ್ತಿನ ಹಾಗೆ ಜನಸಂಚಾರ ನಿಬಿಡವಾಗಿತ್ತು. ಬಂದ್ ಅಂದ್ರೇನು? ಬಂದ್ ನಾವು ಬಾಗಿಲು ಬಂದ್ ಮಾಡಿದ್ರೆ ಏನರ್ಥ? ಒಳಗೆ ಯಾರು ಬರ್ಲಿಕ್ಕಿಲ್ಲ, ಹೊರಗೆ ಯಾರು ಹೋಗ್ಲಿಕ್ಕಿಲ್ಲ. ಬಂದಂದ್ರೆ ಹಾಗೆ ಅಲ್ವಾ? ಪುತ್ತೂರು ಬಂದಂದ್ರೆ ಪುತ್ತೂರು ಸ್ತಬ್ಧ ಆಗ್ಬೇಕು. ಪುತ್ತೂರಲ್ಲಿ ವಾಹನ ಸಂಚಾರ ಯಾವತ್ತಿರುವ ಹಾಗೆ. ಪುತ್ತೂರಿನ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಳು ಓಡಾಡಿದ್ರೆ ಬಸ್ ಸ್ಟ್ಯಾಂಡ್ ನಲ್ಲೂ ಜನ ಇತ್ತು. ಇಡೀ ಇವರ ಪುತ್ತೂರು ಬಂದು ನಿನ್ನೆ ವಿಫಲ ಆಗಿದೆ, ಇವರಿಗೆ ಜನ ಬೆಂಬಲ ಇಲ್ಲ ಅನ್ನುವುದಕ್ಕೆ ಇದೇ ಸಾಕ್ಷಿ. ನೋಡಿ, ಬಿಜೆಪಿ ಇದೆಲ್ಲ ಮಾಡ್ತಾ ಇರುವಾಗ ತಾನು ಹಿಂದುತ್ವದ ರಕ್ಷಣೆಗಾಗಿ ಇದು ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಹಿಂದುತ್ವದ ಮೇಲೆ ನಿಜವಾದ ಪ್ರೀತಿ ಉಂಟಾ? ನಿಜವಾದ ಗೌರವ ಇದೆಯಾ? ಬಿಜೆಪಿ ಅವರಿಗಾಗ್ಲಿ ಸಂಘ ಪರಿವಾರದವರಿಗಾಗ್ಲಿ ಹಿಂದುತ್ವ ಅಥವಾ ಹಿಂದೂ ಅನ್ನುವ ಅಂಶದ ಮೇಲೆ ಒಂದಿಷ್ಟಾದರೂ ಪ್ರೀತಿ ಇರ್ತಿದ್ರೆ, ಗೌರವ ಇರ್ತಿದ್ರೆ, ಅಭಿಮಾನ ಇರ್ತಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ಹುಂಡಿಯನ್ನು ಕಳವು ಮಾಡಿ ಅದರ ಹಣವನ್ನು ಅವರು ಲೂಟಿ ಹೊಡಿತಿರ್ಲಿಲ್ಲ, ಚಿನ್ನದ ಪುಸ್ತಕವನ್ನು ಕದೀತಿರ್ಲಿಲ್ಲ, ಬೆಳ್ಳಿಯ ಗಟ್ಟಿಗಳನ್ನು ಕೂಡ ಅವರು ಲೂಟಿ ಹೊಡಿತಿರ್ಲಿಲ್ಲ. ಇದು ಅವರ ಹಿಂದುತ್ವ ಎಷ್ಟು ಟೊಳ್ಳು ಅನ್ನುವುದಕ್ಕೆ ಸಾಕ್ಷಿ. ಇನ್ನು ಇವರದ್ದು ಹಿಂದುತ್ವ ನಿಜವಾದದ್ದೇ ಆಗಿದ್ರೆ ಪುತ್ತೂರಿನಲ್ಲಿ ಈ ಬಿಜೆಪಿ 2 ತುಂಡುಗಳಾಗಿ ಒಡಿಲಿಕ್ಕೆ ಇರಲಿಲ್ಲ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಹೊಡೆದದ್ದೇ ಹಿಂದುತ್ವದ ಆಧಾರದಲ್ಲಿ. ಹಿಂದುತ್ವ ನಿಮಗೆ ಇಲ್ಲ, ನಾವು ಕೂಡ ಅದನ್ನು ಹೇಳಿದ್ದೇವೆ, ನಿಮಗೆ ಹಿಂದುತ್ವ ಇಲ್ಲ, ನಿಮ್ಮದು ಬರೀ ಡೋನ್ ಹಿಂದುತ್ವ ಅಂತ. ಸುಮಾರು 62,000 ಜನ ನಾವು ಹೇಳಿದ್ದನ್ನು ನೇರವಾಗಿ ಒಪ್ಪಿಕೊಂಡಿದ್ದಾರೆ. ಅಂದ್ರೆ 62,000 ಜನ ಇವರಿಗೆ ಬಿಜೆಪಿಗೆ ವಿರುದ್ಧವಾಗಿ ಓಟ್ ಹಾಕುವುದರ ಮೂಲಕ ಅವರು ಬಿಜೆಪಿಯ ಹಿಂದುತ್ವ ಡೋಂಗಿ ಅಂತ ಅವರು ಘಂಟಾಘೋಷವಾಗಿ ಅವರು ಸಾರಿದ್ದಾರೆ. ಇನ್ನು ಇವರ ಹಿಂದುತ್ವ ನಿಜವಾಗಿಯೂ ಸತ್ಯವೇ ಆಗಿದ್ದರೆ ಕಳೆದ ಚುನಾವಣೆಯ ನಂತರ ಪುತ್ತೂರಿನಲ್ಲಿ ಒಂದು ಬ್ಯಾನರ್ ಪ್ರಕರಣ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಮತ್ತು ಡಿ.ವಿ. ಸದಾನಂದ ಗೌಡರ ಬ್ಯಾನರ್ ಅನ್ನ ಹಾಕಿ ಅದಕ್ಕೆ ಚಪ್ಪಲಿ ಹಾರ ಹಾಕಿದ ಆಪಾದಿತರು ಅವರು ಯಾವ ಧರ್ಮದವರು? ಅವರು ಹಿಂದೂಗಳೇ ಆಗಿದ್ದರು. ಆ ಹಿಂದೂ ಧರ್ಮದ ತಮ್ಮ ರಾಜಕೀಯ ವಿರೋಧಿಗಳನ್ನ ಅವರು ರಾತ್ರೋರಾತ್ರಿ ಪೊಲೀಸರಿಂದ ಬಂಧನ ಆಗುವ ಹಾಗೆ ಮಾಡಿ, ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಚಿತ್ರಹಿಂಸೆ ಮಾಡುವ ಹಾಗೆ ಮಾಡಿದವರು ಇದೇ ಬಿಜೆಪಿಯವರು. ಇವರಿಗೆ ಹಿಂದುತ್ವದ ಮೇಲೆ ಯಾವುದೇ ರೀತಿಯ ಗೌರವ ಇಲ್ಲ ಅನ್ನುವುದು ಇದು ಸಾಬೀತುಪಡಿಸುತ್ತದೆ. ಇವರಿಗೆ ಇರುವುದು ಬರಿಯ ಮೇಲ್ವರ್ಗಗಳ ಸಮಸ್ಯೆಗಳನ್ನ ಇಟ್ಟುಕೊಂಡು ಹೋರಾಟ ಮಾಡುವುದು, ಮೇಲ್ವರ್ಗಗಳ ಹಿತವನ್ನು ಇಟ್ಟುಕೊಂಡು ಹೋರಾಟ ಮಾಡುವ ಅಂಶಗಳು ಬಿಟ್ಟರೆ ಇವರಲ್ಲಿ ಸಮಗ್ರ ಹಿಂದೂ ಸಮಾಜದ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿಯ ಚಿಂತನೆಯೂ ಇಲ್ಲ, ಯಾವುದೇ ರೀತಿಯ ಕಳಕಳಿ ಕೂಡ ಇಲ್ಲ, ಗೌರವ ಕೂಡ ಇಲ್ಲ. ನಾವು ತಗೊಳ್ಳುವ ಸೌಮ್ಯ ಭಟ್ ಅನ್ನುವ ಒಂದು ಕೊಲೆ ಪ್ರಕರಣ ಆಗ್ತದೆ ಪುತ್ತೂರಿನಲ್ಲಿ. ಈ ಪ್ರಕರಣದಲ್ಲಿ ಈ ಸಂಘ ಪರಿವಾರ ಇಡೀ ಪುತ್ತೂರನ್ನು ನಡಗಿಸ್ತದೆ. ಅದರಿಂದ ಅವರಿಗೆ ಚುನಾವಣೆಯಲ್ಲಿ ಲಾಭ ಕೂಡ ಆಗ್ತದೆ. ಯಾಕೆ ಮೊನ್ನೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆದಾಗ ಬಿಜೆಪಿ ಅವರು ಯಾಕೆ ಮಾತಾಡ್ಲಿಲ್ಲ? ಸೌಜನ್ಯ ಹಿಂದೂ ಅಲ್ವಾ? ಅಂದ್ರೆ ಇವರದ್ದೆಲ್ಲ ಸಿಲೆಕ್ಟಿವ್ ಹಿಂದುತ್ವ. ಇವರಿಗೆ ಯಾವುದು ಬೇಕೋ ಅದನ್ನು ಬೆಂಬಲಿಸ್ತಾರೆ, ಇವರಿಗೆ ಯಾವ್ದು ಲಾಭ ಆಗ್ತದೆ, ಇವರು ಯಾವ ಲಾಬಿಯಲ್ಲಿದ್ದಾರೆ ಅದನ್ನು ಬೆಂಬಲಿಸ್ತಾರೆ ಬಿಟ್ರೆ. ಈಗ ಪುತ್ತೂರಲ್ಲಿ ಎಷ್ಟು ದಲಿತ ದೌರ್ಜನ್ಯ ಪ್ರಕರಣಗಳಾಗಿದೆ, ಎಷ್ಟು ದಲಿತ ಹುಡುಗಿಯರ ಮೇಲೆ ಅತ್ಯಾಚಾರ ಆಗಿದೆ. ಅಲ್ಲಿ ಮಾನ್ಯದಲ್ಲಿ ಒಂದು ಅತ್ಯಾಚಾರ ಆರೋಪ ಬಂತು ಒಬ್ಬರು ಮಹೇಶ್ ಭಟ್ ಅನ್ನುವರ ಮೇಲೆ. ಪುತ್ತೂರಿನ ಹಿಂದುತ್ವವಾದಿಗಳಿಗೆ ಒಬ್ಬರಿಗಾದ್ರೂ ನಾಳೆಗೆ ಬಂದಿದೆ ಇದನ್ನು ಖಂಡನೆ ಮಾಡ್ಲಿಕ್ಕೆ, ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದಾರ? ಇವರಿಗೆ ಯಾವುದು ಬೇಡ, ಇವರಿಗೆ ಇರುವುದು ಕೇವಲ ಓಟಿನ ಡೋನ್ ಹಿಂದುತ್ವ ಮಾತ್ರ ಇರುವುದು. ಹಾಗಾಗಿ ಯಾರು ನಿನ್ನೆ ಪುತ್ತೂರು ಬಂದ್ ಅನ್ನು ಸಂಘಟಿಸಿದ್ದಾರೆ, ಯಾರು ಪುತ್ತೂರು ಬಂದಿಗೆ ಕರೆ ಕೊಟ್ಟಿದ್ದಾರೆ, ಪುತ್ತೂರು ನಾಡಿದ್ದು 31ನೇ ತಾರೀಕು ಪುತ್ತೂರು ಚಲೋಗೆ ಯಾರು ಕರೆಯನ್ನ ಕೊಟ್ಟಿದ್ದಾರೆ,
ಮತ್ತು ಇವೆಲ್ಲಕ್ಕೂ ಯಾರು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಇವರೆಲ್ಲ ಪುತ್ತೂರಿಗೆ ದ್ರೋಹವನ್ನ ಮಾಡ್ತಾ ಇದ್ದಾರೆ. ಪುತ್ತೂರು ಕಳೆದ ಅನೇಕ ವರ್ಷಗಳಿಂದ, ಸಾಮಾನ್ಯ ಒಂದು 3-4 ವರ್ಷಗಳಿಂದ ಈಚೆಗೆ, ಯಾವಾಗ ಪ್ರವೀಣ ನೆಟ್ಟಾರು ಕಳೆದ ಚುನಾವಣೆಗೆ 1 ವರ್ಷ ಇರುವಾಗ, ನೋಡಿ ಕ್ರೊನಾಲಜಿ ನೋಡಿ, ಚುನಾವಣೆಗೆ 1 ವರ್ಷ ಇರುವಾಗ, ಚುನಾವಣೆಗೆ 1.5 ವರ್ಷ ಇರುವಾಗ ಇಲ್ಲಿ ಗಲಾಟೆ ಆಗ್ತದೆ. ಈಗ ಕೂಡ ಪರಿಸ್ಥಿತಿ ಅದೇ. ಇಷ್ಟು 3 ವರ್ಷ ಏನಾಗ್ಲಿಲ್ಲ ಪುತ್ತೂರಿನಲ್ಲಿ. ಈಗ 1.5 ವರ್ಷ ಇರುವಾಗ ಚುನಾವಣೆಗೆ ಪುತ್ತೂರಿನಲ್ಲಿ ಕೋಮು ಗಲಭೆಗೆ ಹುನ್ನಾರ ಆಗ್ತದೆ. ನೋಡಿ, ಪುತ್ತೂರಿನ ಜನರಿಗೆ ಕೋಮುವಾದ ಬೇಡ, ಪುತ್ತೂರ ಜನರಿಗೆ ಗಲಾಟೆ ಬೇಡ, ಪುತ್ತೂರ ಜನರಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಬದುಕು ಬೇಕು. ಇದೆಲ್ಲವನ್ನು ನಾಶ ಮಾಡ್ಲಿಕ್ಕೆ ಹೊರಟ ಈ ಹಿಂದುತ್ವವಾದಿಗಳು, ಈ ಬಿಜೆಪಿಯವರು, ಈ ಸಂಘ ಪರಿವಾರದವರು, ಮತ್ತೆ ಈ ಪರಿವಾರ ಯಾವುದು ಪುತ್ತಿಲ ಪರಿವಾರದವರು, ಇವರೆಲ್ಲ ಸೇರಿಕೊಂಡು ತಮ್ಮೊಳಗಿನ ಕಾಂಪಿಟಿಷನ್ ಮತ್ತು ರಾಜಕೀಯ ಉದ್ದೇಶದಿಂದ ಇಡೀ ಪುತ್ತೂರಿನ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಿ, ಇನ್ನು ಇದಕ್ಕೆ ಯಾರೆಲ್ಲ ಬಲಿಯಾಗ್ತಾರೆ? ನಿನ್ನೇಗೋ ಅಂಗಡಿಯವರ ವ್ಯಾಪಾರ ಹೋಗಿದೆ, ಇನ್ನು ಏನಾದ್ರೂ ಗಲಾಟೆ ಆಗಿದ್ರೆ ಯಾರಿಗಾದ್ರೂ ಕುತ್ತಿದ್ದೊಬ್ಬನ ಜೀವ ಹೋಗ್ತಿತ್ತು. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಇವರಿಗೆ ಜವಾಬ್ದಾರಿಯೂ ಇಲ್ಲ, ಕಾಳಜಿಯೂ ಇಲ್ಲ, ಪ್ರೀತಿಯೂ ಇಲ್ಲ, ಬರೀ ಅಧಿಕಾರದ ರಾಜಕಾರಣ ಮಾತ್ರ. ಹಾಗಾಗಿ ಪುತ್ತೂರು ಇದನ್ನು ಬಯಸುವುದಿಲ್ಲ, ಪುತ್ತೂರಿನ ಜನ ಇದನ್ನು ಯಾವತ್ತಿಗೂ ಬಯಸುವುದಿಲ್ಲ. ಅವರು ಕೆಲವು ಸಲ ಇದು ಹೌದಾ ಅಂತ ನಂಬಿ ಬಿಟ್ಟಾರು. ಆದರೆ ಅವರಿಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ, ಇವತ್ತು ಇಂಟರ್ನೆಟ್ ಯುಗದಲ್ಲಿ ಎಲ್ಲ ಮಾಹಿತಿಗಳು, ಎಲ್ಲ ವಾದಗಳು ಎಲ್ಲ ಕಡೆಯಿಂದ ಜನರಿಗೆ ತಲುಪ್ತದೆ. ಹಾಗಾಗಿ ಪುತ್ತೂರಿನ ಜನ ಇದನ್ನ ವಸ್ತುನಿಷ್ಠವಾಗಿ ವಿಮರ್ಶಿಸುವ, ವಸ್ತುನಿಷ್ಠವಾಗಿ ವಿಶ್ಲೇಷಿಸುವ, ಮತ್ತು ತಪ್ಪು ಯಾರದು ಸರಿಯಾರದು, ಯಾರಿಗೆ ಪುತ್ತೂರಿನ ಮೇಲೆ ಪ್ರೀತಿ ಇದೆ, ಯಾರು ಅಭಿವೃದ್ಧಿಯ ಪರ, ಯಾರು ಗಲಾಟೆಯ ಪರ, ಯಾರು ಪುತ್ತೂರಿಗೆ ದ್ರೋಹ ಎಸಗುತ್ತಿದ್ದಾರೆ ಅನ್ನುವುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದಾರೆ. ಆದ್ರಿಂದ ಬಿಜೆಪಿಯವರ ಆಟ ಈ ಸಲ ನಡೆಯುವುದಿಲ್ಲ, ಈ ಗಲಾಟೆ ಆಟ ನಡೆಯುವುದಿಲ್ಲ, ಇನ್ನು ಮುಂದೆಯೂ ನಡೆಯುವುದಿಲ್ಲ. ಆದ್ರಿಂದ ನಾನು ಬಿಜೆಪಿಯವರಿಗೆ ಹೇಳುವುದಿಷ್ಟು, ನೀವು ದಯವಿಟ್ಟು ಈ ಗಲಾಟೆ ರಾಜಕೀಯವನ್ನು ನಿಲ್ಲಿಸಿ. ನೀವು ಸಾಧ್ಯ ಇದ್ರೆ ಅಭಿವೃದ್ಧಿ ರಾಜಕೀಯ ಮಾಡಿ. ಪುತ್ತೂರಿನಲ್ಲಿ ಜನರ ಸಮಸ್ಯೆ ಏನಾದಿದ್ರೆ ಅದನ್ನು ಎತ್ತಿಕೊಳ್ಳಿ, ಅದನ್ನು ಪ್ರತಿಭಟನೆ ಮಾಡಿ, ಅದಕ್ಕೆ ಬೇಕಾದ ಹಾಗೆ ಆಡಳಿತಗಾರರ ಕಣ್ಣು ತೆರೆಸಿ. ಅದು ಬಿಟ್ಟು ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಹೊರಟ್ರೆ ನಿಮ್ಮನ್ನು ಪುತ್ತೂರು ಯಾವತ್ತೂ ಕ್ಷಮಿಸುವುದಿಲ್ಲ. ಇದನ್ನು ನೆನಪಿಟ್ಟುಕೊಳ್ಬೇಕು. ಥ್ಯಾಂಕ್ ಯು.